ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು ಹೈಪರ್ ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ ಇದರ ಬಗ್ಗೆ ಅರಿತುಕೊಳ್ಳೋಣ. ಹೈ ಬ್ಲಡ್ ಪ್ರೆಷರ್ ಅಂದರೆ ರಕ್ತದ ಪರಿಚಲನೆಯಾಗುವಾಗ ರಕ್ತನಾಳಗಳ ಗೋಡೆಗಳ ಮೇಲೆ ಆಗುವ ಒತ್ತಡ. ಅದನ್ನೇ ನಾವು ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡ ಎಂದು ಕರೆಯುತ್ತೇವೆ. ಬಿ ಪಿದು ನಾರ್ಮಲ್ ವ್ಯಾಲ್ಯೂ ಬಂದು 120/80 ಇರುತ್ತೆ. ನಾವು ಯಾವಾಗ ಹೈಪರ್ ಟೆನ್ಷನನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ಬಿ ಪಿ ವ್ಯಾಲ್ಯೂ 140/90 ಇದ್ದಾಗ ನಾವು ಹೈಪರ್ ಟೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಂಪ್ಟಮ್ಸ್ ಅಂದರೆ ಲಕ್ಷಣಗಳು ನೋಡೋದಾದರೆ ತಲೆನೋವು, ಉಸಿರಾಟದ ತೊಂದರೆ, ತಲೆ ತಿರುಗುವಿಕೆ, ಎದೆನೋವು, ಈ ಥರ ಸಿಂಪ್ಟಮ್ಸನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ಹೈ ಬ್ಲಡ್ ಪ್ರೆಷರನ್ನು 2 ವಿಧಗಳಲ್ಲಿ ನಾವು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲಿಗೆ ಬಂದು ಪ್ರೈಮರಿ ಹೈಪರ್ ಟೆನ್ಷನ್ನು, ಎರಡನೇ ಬಂದು ಸೆಕೆಂಡರಿ ಹೈಪರ್ ಟೆನ್ಷನ್ನು. ಪ್ರೈಮರಿ ಹೈಪರ್ ಟೆನ್ಷನ್ ದೇಹದಲ್ಲಿ ಯಾವ ಕಾಯಿಲೆ ಇಲ್ಲದಿದ್ದರೂ ಕೂಡ ಬಿ ಪಿ ನಿಧಾನವಾಗಿ ಹೆಚ್ಚಾಗುವುದು ಮತ್ತು ಇದು ಹೆಚ್ಚು ಉಪ್ಪು ತಿನ್ನುವುದು, ವ್ಯಾಯಾಮ ಮಾಡದೇ ಇರುವುದು ಮತ್ತು ಹೆಚ್ಚು ಟೆನ್ಷನ್ ಇಟ್ಟುಕೊಳ್ಳುವುದು ಇವೆಲ್ಲ ಕಾರಣಗಳಿಂದ ಬರುತ್ತೆ. ಇದರಲ್ಲಿ ಒಂದೇ ಕಾರಣ ಅನ್ನೋದು ಇರೋದಿಲ್ಲ. ಅದಕ್ಕೆ ಇದನ್ನು ಪ್ರಾಥಮಿಕ ಅಧಿಕ ರಕ್ತದೊತ್ತಡ ಅಂತ ಕರೆಯುತ್ತೇವೆ. ಎರಡನೇ ವಿಧ ಬಂದು ಸೆಕೆಂಡರಿ ಹೈಪರ್ ಟೆನ್ಷನ್. ಇದು ಪ್ರೈಮರಿ ಹೈಪರ್ ಟೆನ್ಷನ್ಗಿಂತನೂ ಹೆಚ್ಚು ತೀವ್ರವಾಗಿರುತ್ತದೆ ಮತ್ತು ಇದನ್ನು ಬರಲು ಕಾರಣ ಅಂದರೆ ನಮ್ಮ ದೇಹದಲ್ಲಿ ಏನಾದರೂ ಹೇಳಬೇಕಂದ್ರೆ ಕಿಡ್ನಿ ಡಿಸೀಸ್ ಏನಾದರೂ ಇದ್ದರೆ ನಮ್ಮಲ್ಲಿ ಉಪ್ಪು ಮತ್ತು ನೀರು ದೇಹದಲ್ಲಿ ತುಂಬ ಜಾಸ್ತಿ ಜಮಾ ಆಗುತ್ತಾ ಹೋಗುತ್ತದೆ ಮತ್ತು ಇದರಿಂದ ಬಿ ಪಿ ಹೆಚ್ಚಾಗುತ್ತದೆ. ಆಮೇಲೆ ಏನಾದರೂ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್, ಥೈರಾಯ್ಡ್ ಸಮಸ್ಯೆ ಇರ್ಬೋದು ಅಥವಾ ಅಲ್ಡೋಸ್ಟೆರಾನ್ ಹೆಚ್ಚಾಗಿದ್ದರಿಂದಾಗಲಿ ರಕ್ತನಾಳಗಳು ಏನಾಗ್ತವೆ, ಕುಗ್ಗುತ್ತವೆ. ಸೊ ಇದರಿಂದ ಏನಾಗುತ್ತೆ, ಬಿ ಪಿ ಹೆಚ್ಚಾಗುತ್ತೆ. ಔಷಧಿಗಳಿಂದನೂ ಬಿ ಪಿ ಹೆಚ್ಚಾಗುವ ಸಾಧ್ಯತೆ ಇದೆ. ಉದಾಹರಣೆಗೆ ನೋಡಿದ್ರೆ ಪೇನ್ ಕಿಲ್ಲರ್ ಆಗಿರ್ಬೋದು ಅಥವಾ ಸ್ಟೆರಾಯ್ಡ್ಸ್ ಆಗಿರ್ಬೋದು. ಸೊ ಇದರಿಂದ ಸೋಡಿಯಂ ಜಾಸ್ತಿ ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತಾ ಹೋಗುತ್ತೆ. ಸೊ ಇದರಿಂದ ಬಿ ಪಿ ಫ್ಯಾಕ್ಟರ್ಸ್ ಬರುವ ಸಾಧ್ಯತೆ ಕುಟುಂಬದಲ್ಲಿ ಯಾರಿಗಾದರೂ ಇದ್ದರೆ ಅಥವಾ ಅಧಿಕ ತೂಕ ಅಥವಾ ಬೊಜ್ಜು ಇದ್ದರೆ ಅಥವಾ ದೈಹಿಕವಾಗಿ ನೀವು ಆಕ್ಟಿವ್ ಇಲ್ಲದಿದ್ದರೆ ತುಂಬ ತಂಬಾಕು ಬಳಸುವುದರಿಂದನೂ ಬರಬಹುದು. ಅಥವಾ ಜಾಸ್ತಿ ಉಪ್ಪು ತಿನ್ನುವುದರಿಂದ, ನಿಮ್ಮ ಆಹಾರದಲ್ಲಿ ತುಂಬ ಕಡಿಮೆ ಪೊಟ್ಯಾಷಿಯಂ ಇರುವುದರಿಂದ, ಅಥವಾ ಅಧಿಕವಾಗಿ ಮದ್ಯಪಾನ ಮಾಡೋದರಿಂದ, ಅಥವಾ ಜಾಸ್ತಿ ಒತ್ತಡ ಇದ್ದರೆ, ಸೊ ಇದರಿಂದ ಎಲ್ಲ ಕಾರಣಗಳಿಂದ ಜಾಸ್ತಿ ರಿಸ್ಕ್. ಈ ಅಧಿಕ ರಕ್ತದೊತ್ತಡ ನಿರ್ವಹಣೆಗಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಏನೇನು ಅನ್ನೋದು ನೋಡಿಕೊಳ್ಳೋಣ. ಇವಾಗ ಆರೋಗ್ಯಕರ ಆಹಾರವನ್ನು ಅಭಿವೃದ್ಧಿಪಡಿಸುವುದು, ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸುವುದು, ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು, ತುಂಬ ಇದ್ದರೆ ಒತ್ತಡವನ್ನು ನಿರ್ವಹಿಸಿಕೊಳ್ಳುವುದು, ಕಡಿಮೆ ಮಾಂಸ ಹೆಚ್ಚು ಸಸ್ಯಗಳನ್ನು ತಿನ್ನುವುದು, ಸಿಹಿ ತಿಂಡಿಗಳನ್ನು ಕಡಿಮೆ ತಿನ್ನುವುದು, ಸಾಧ್ಯವಾದರೆ ಬಿಡುವುದು ಒಳ್ಳೆಯದು. ಆಲ್ಕೋಹಾಲ್ ಸೇವನೆ ಮಾಡುತ್ತಿದ್ದರೆ ಅದನ್ನು ಬಿಡೋದು ಇನ್ನೂ ಒಳ್ಳೆಯದು. ಇದನ್ನು ನೀವು ಟ್ರೀಟ್ ಮಾಡದೇ ಇದ್ದರೆ ಡಿಸೀಸ್ ಬರ್ಬೋದು, ಅಥವಾ ಕಿಡ್ನಿ ವೈಫಲ್ಯ ಆಗ್ಬೋದು, ಅಥವಾ ಕಣ್ಣು ಕಾಣದೇ ಇರಬಹುದು, ಬ್ಲರ್ ಆಗ್ಬೋದು. ಸೊ ಇದೆಲ್ಲ ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆ ಇದೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.